ಹೌ ಇಟ್ ಸ್ಟಾರ್ಟೆಡ್ ಅಂತ ಅಂದರೆ ವಾಟ್ ನಿಮ್ಮನ್ನು ಪ್ರೇರಣೆ ಮಾಡಿದ್ದು ಹೇಗೆ? ಫ್ಲಾರಿಸ್ಟ್ ಆಗಿರಲಿಲ್ಲ ನೀವು, ವಿಪ್ರೋದಲ್ಲಿ ಫಸ್ಟ್ ಆರ್ಡರ್ ಸಿಗತ್ತೆ, ಆಮೇಲೆ ನೀವು ಲ್ಯಾಂಡ್ಸ್ಕೇಪಿಂಗ್ ಗೊತ್ತಿರಲಿಲ್ಲ, ಏಕದಮ್ ನಿಮ್ಗೊಂದು ದೊಡ್ಡ ಜಾಗದಲ್ಲಿ ಲ್ಯಾಂಡ್ಸ್ಕೇಪ್ ಮಾಡಿಕೊಡಿ ಅಂತ ಕ್ಯಾಂಡಲ್ ಗಾರ್ಡನ್ ಮಾಡ್ತೀರಿ ನೀವು. ವಾಟ್ ಡ್ರೋವ್ ಯು? ನಿಮ್ಮನ್ನು ಪುಷ್ ಮಾಡಿದ್ದೇನು? ನನ್ನ ಮಕ್ಕಳು, ಮನೆ ಪರಿಸ್ಥಿತಿ, ಮನೆ ಪರಿಸ್ಥಿತಿ. ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ, ನಾನು ಮಾಡಿಸ್ಕೊತಿದ್ದು ಹ್ಯುಮಿಲಿಯೇಷನ್. ಏನಾಗ್ತಿತ್ತು ಅಂದರೆ? ಹೌದು, ಎಲ್ಲರೂ ಒಂಥರ ಇವಳಿಗೆ ಬರಲ್ಲ ಒಂಥರ ನಾನು ಒಂದು ಯೂಸ್ಲೆಸ್ ಕ್ರಿಯೇಚರ್ ಅನ್ನೋ ಥರ ಒಂಥರ ಕ್ರಿಯೇಟೆಡ್ ಮನೆಯಲ್ಲಿ. ಒಂಥರ ಲೈಕ್ ಸಣ್ಣೋಳು ಅಂತ ಮುದ್ದು ಅಂತ ಸಣ್ಣ ವಯಸ್ಸಲ್ಲಾಯಿತು. ಅದಾದಮೇಲೆ ಇವಾಗ ನಮ್ಮ ಹಸ್ಬೆಂಡು ಏನಾದ್ರು ದುಡ್ಡು ಕೊಂಡು ಮಾಡ್ಕೊಂಡ್ರೆ, ನಿಂಗೆ ಬರಲ್ಲ, ಕೊಂಡು ಮಾಡ್ಕೊಡ್ತೀನಿ, ಏನಾದ್ರು ಮಾಡ್ಕೊಂಡ್ರೆ ನಾನು ನಿಂಗೆ ಬರಲ್ಲ, ನಾ ಮಾಡ್ತೀನಿ, ಇದು ಮಾಡ್ತೀನಿ, ಆ ಥರ. ಲೈಕ್ ಇಟ್ ವಾಸ್ ಲೈಕ್ ನಾನು ಅದ್ರ ಜೊತೆಗೆ ಜೀವನ ಮಾಡೋದು ಕಲ್ತ್ಕೊಂಬಿಟ್ಟಿದ್ದೆ. ಬಟ್ ಆಮೇಲೆ ಐ ಸ್ಟಾರ್ಟೆಡ್ ಕೆಲವು ಸಿಚುವೇಷನಲ್ಲಿ ಐ ಫೆಲ್ಟ್ ಲೈಕ್ ಐ ಹ್ಯಾವ್ ಟು. ನನಗೆ ಅದನ್ನು ಕೆಲವರು ನನ್ನ ಫ್ರೆಂಡ್ಸೇ ಹೇಳಿದ್ದು. ಆ್ಯಕ್ಚುಲಿ ಇವರು ವಿಪ್ರೋ ಡೈರೆಕ್ಟರ್ ಹೆಂಡತಿ ಅವರು ಹೇಳಿದ್ರು, ಲೈಕ್ ಪ್ರಭಾಕರ್ ಅಂತ ಅವ್ರ ಹೆಂಡತಿ ಹೇಳಿದ್ರು, ನೀವು ಇಷ್ಟೆಲ್ಲ ಟ್ಯಾಲೆಂಟೆಡ್ ಇದೆ, ಯಾಕೆ ಎಲ್ಲರ ಹತ್ರ ನೀವು ಅಲಕ್ಷ್ಯ ಮಾಡಿಸ್ಕೊತೀರಾ? ದಟ್ ಮೇಡ್ ಮಿ ಗೋ ಇನ್ ಟು ದಿಸ್. ಅಲ್ಲ, ಅದು ನಿಮಗೆ ನೀವು ಪ್ರೂವ್ ಮಾಡ್ಕೊಳ್ಳೋದಾಗಿತ್ತಾ, ಇತರರಿಗೆ ಪ್ರೂವ್ ಮಾಡೋದಕ್ಕೆ ನಿಮ್ಮನ್ನು ಪುಷ್ ಮಾಡಿದ್ದ? ಅಂದರೆ ನಿಮ್ಮ ಮನಸ್ಸಿನಲ್ಲಿ ಏನು ಓಡ್ತಾ ಇತ್ತು ಆ ಟೈಮಲ್ಲಿ? ಕೆಲವು ಸಲ ಏನಾಗುತ್ತೆ ಅಂದರೆ ನಮ್ಮ ಸುತ್ತ ಇರೋರನ್ನ ನಾವು ಪ್ಲೀಸ್ ಮಾಡೋದಕ್ಕೋ ಅಥವಾ ನನ್ನ ಪರಿಸ್ಥಿತಿನಲ್ಲಿ ಏನು ಗೊತ್ತಾ, ನನ್ನ ಪರಿಸ್ಥಿತಿನಲ್ಲಿ ನನ್ನನ್ನು ನಾನು ಪ್ರೂವ್ ಮಾಡ್ಕೊಳ್ಳೋದು ಇತ್ತು, ಇಲ್ಲ ಅಂತ ಹೇಳಲ್ಲ. ಯಾಕೆಂದರೆ ನನಗೆ ಗೊತ್ತಿತ್ತು ಒಳಗಡೆಯಿಂದ ನನ್ನ ಟ್ಯಾಲೆಂಟೆಡ್, ನನಗಿದೆ ಕೆಪಾಸಿಟಿ ಅಂತ. ಸೊ ತೋರ್ಸೋಕ್ಕೆ ಅವಕಾಶಗಳು ಸಿಕ್ಕಿರಲಿಲ್ಲ. ಎಷ್ಟೋ ಜನ ಹೆಣ್ಮಕ್ಳಿಗೆ ನಾನು ಹೇಳ್ತಾ ಇದ್ದೀನಿ, ನಮ್ಮ ಇಂಡಿಯಾದಲ್ಲಿ ನಾನು ಹೇಳ್ತಾ ಇದ್ದೀನಿ, ಎಷ್ಟು ಜನ ಹೆಣ್ಮಕ್ಳುಗಳು ಹಳ್ಳಿನಲ್ಲಿ ಟ್ಯಾಲೆಂಟೆಡಾಗಿ ಹುಟ್ಟೋರು ಲೆಕ್ಕ ಇಲ್ಲ. ಟ್ಯಾಲೆಂಟೆಡಾಗಿ ಹುಟ್ಟಿರೋ ಮಕ್ಳುಗಳಿಗೆ ಅವಕಾಶ ಸಿಗದೆ, ನನಗೆ ನಮ್ಮ ತಂದೆ ಯಾವಾಗಲೂ ಹೇಳೋರು, ಗುಲಾಬಿ ಹೂವು ಅದಕ್ಕೆ ಮಗ್ಗಾಗಿದ್ದಾಗ ನಾವು ನೀರು ಹಾಕಲಿಲ್ಲ ಅಂತ ಹೇಳಿದ್ರೆ ಮಗ್ಗೆ ಮುರಿದು ಹೋಗುತ್ತೆ. ಅದನ್ನು ನೀರು ಹಾಕಿ ನೋಡ್ಕೊಂಡ್ರೆ ಗಿಡನ ಅರಳುತ್ತೆ. ಅದಕ್ಕೆ ಎಷ್ಟು ದಿನ ಜೀವ ಇದೆಯೋ ಅಷ್ಟು ದಿನ ಎಲ್ಲರಿಗೂ ಬ್ಯೂಟಿ ಕೊಡುತ್ತೆ ಅದರದ್ದು. ಎಷ್ಟು ಜನಕ್ಕೆ ಬುದ್ಧಿವಂತರಿಗೆ, ಎಷ್ಟು ಜನ ಟ್ಯಾಲೆಂಟೆಡ್ ಇವ್ರುಗಳಿಗೆ, ಜನಗಳಿಗೆ ಅವಕಾಶ ಸಿಗಲ್ಲ ಗೊತ್ತಾ? ಎಲ್ಲಿ ಸಿಗುತ್ತೆ? ಲೈಕ್ ನಾನು ಇವಾಗ ಎಷ್ಟು ಜನ ನನ್ನ ಫ್ರೆಂಡ್ ಸರ್ಕಲಲ್ಲಿ ಲೈಕ್ ಎಷ್ಟು ಚೆನ್ನಾಗಿ ಪೇಂಟ್ ಮಾಡ್ತಾರೆ. ಎಷ್ಟು ನನ್ನ ನಿಖಿತಾ ಅಂತ ನಮ್ಮ ಏರಿಯಾದಲ್ಲೇ ನನಗೆ ಭಾಳ ಅವಳು ಫ್ರೆಂಡು, ಅವಳು ಹುಡುಗಿ, ಅವಳಿನ್ನೂ ಲೈಕ್ ಅವಳೊಂದು 40 years. ಅವಳಿಗೆ ಎಷ್ಟು ಚೆನ್ನಾಗಿ ಪೇಂಟ್ ಮಾಡ್ತಾಳೆ, ಎಷ್ಟು ನೀಟ್ ವರ್ಕ್ ಅಂದರೆ ಅಷ್ಟು. ಎಲ್ಲಿ ಅವಳಿಗೆ ಇವಾಗ ಏನೋ ಒಂದು ಪೇಂಟಿಂಗ್ ಅಲ್ಲೆಲ್ಲೋ ಇದರಲ್ಲಿ ಲೆನನ್ ಇದರಲ್ಲೆಲ್ಲೋ ತೊಗೋತಾ ಇದ್ದಾರೆ. ಬಟ್ ದಿ ಗಿವ್ ವೆರಿ ಲೆಸ್ ಅಮೌಂಟ್ ಫಾರ್ ವರ್ಕ್. ಲೈಕ್ ಯಾಕೆ ಅಂತ ಹೇಳಿದ್ರೆ ಆ ವರ್ಕು ಎಷ್ಟು ನೀಟ್ ಅಂದರೆ, ಯಾವುದೇ ಒಂದು 5 star 7 star ಕ್ಲೋತ್ಸ್ ಇದರಲ್ಲಿ ಮಾಡ್ತಾರಲ್ಲ, ಅಷ್ಟು ಚೆನ್ನಾಗಿದೆ ನೀಟ್ ವರ್ಕು. ಐ ಕ್ಯಾನ್ ಮೇಕ್ ಔಟ್. ಲೈಕ್ ಅವಳಿಗೆ ಅವಕಾಶ ಎಲ್ಲಿ ಸಿಕ್ಕಿದೆ? ಲೈಕ್ ಎಲ್ಲಿದೆ ಅವಕಾಶಗಳು? ಎಷ್ಟು ಜನಕ್ಕೆ ಇವಾಗ ಮನೆ ಮುಂದೆ ರಂಗೋಲಿ ಇಡ್ತಾರಲ್ಲ, ರಂಗೋಲಿ ಇಡೋದನ್ನೇ ನೋಡಿ. ಇವಾಗ ಆ ರಂಗೋಲಿ ಇಡೋರನ್ನ ನೋಡಿದಾಗ ನಮಗೆ ಆ ರಂಗೋಲಿ ಇಡೋರಿಗೆ ಎಷ್ಟು ಟ್ಯಾಲೆಂಟ್ ಇದೆ ಅನ್ನೋದು ನಮ್ಗೆ ಅರ್ಥ ಆಗುತ್ತೆ. ಎಷ್ಟು ಜನ ಅಷ್ಟು ಬ್ಯೂಟಿಫುಲ್ ರಂಗೋಲಿ ಇಡೋರು ದುಡ್ಡು ಮಾಡೋಕ್ಕಾಗಿದೆ. ಹೌದು. ಎಷ್ಟು ಜನಕ್ಕೆ ಅವಕಾಶ ಸಿಕ್ಕಿದೆ. ಪ್ರತಿಭೆಗಳು ಹಾಳಾಗೋಗಿ ನಮ್ಮ ಇಂಡಿಯಾ ಅನ್ಫಾರ್ಚುನೇಟ್, ನಮ್ಮ ದೇಶ ಪ್ರತಿಭೆಗಳು ನಶಿಸೋಗ್ತಾ ಇದೆ. ಸ್ಟ್ರಗ್ಲಿಂಗ್ ಎಮೋಷನ್ ಫಾರ್ ಯು? ನಿಮ್ಮ ಒಳಗಡೆ ಅದೊಂದು ಯುದ್ಧ ಇತ್ತಾ ಯಾವಾಗಲೂ? ಯುದ್ಧ ಇತ್ತು, ನಂಗೆ ಸಣ್ಣ ವಯಸ್ಸಿಂದನೂ ಇತ್ತು. ಯಾಕೆಂದರೆ ಅದು ಆ ಯುದ್ಧ ಕ್ರಿಯೇಟೆಡ್ ಬೈ ಮೈ ಫಾದರ್. ಲೈಕ್ ನನ್ನ ತಂದೆನೇ, ಲೈಕ್ ನಮ್ಮ ತಂದೆ ಯಾವಾಗಲೂ ಮಾತಾಡ್ತಾ ಇರೋರು. ಇವರು ವಾರಾಣಕ್ಕೆ ವಿದ್ಯಾರ್ಥಿಗಳು ಬರ್ತಾರಲ್ಲ, ನಮ್ಮ ತಂದೆ ಹೈಸ್ಕೂಲ್ ಹೆಡ್ ಮಾಸ್ಟರ್ ಆಗಿದ್ರಲ್ಲ. ಸೊ ವಾರಾಣಕ್ಕೆ ವಿದ್ಯಾರ್ಥಿಗಳು ಬಂದಾಗ, ನೋಡು ಈ ಹುಡುಗ ಎಷ್ಟು ಬುದ್ಧಿವಂತ, ಈಗ SLC ಆದಮೇಲೆ ಇವ್ನಿಗೆ ಓದೋಕ್ಕೆ ಅವಕಾಶ ಇಲ್ಲ, ಇವನು ಹೋಗಿ ಯಾವುದೋ ಹೋಟ್ಲಲ್ಲಿ ಮಾಡಿ ಕೆಲ್ಸಕ್ಕೆ ಸೇರ್ಕೋತಾನೆ, ಲೈಕ್ ಇದು ಪಾತ್ರೆ ತೊಳೆಯೋ ಕೆಲ್ಸಕ್ಕೆ ಸೇರ್ಕೋತಾನೆ. ಅವನ ಇಂಟೆಲಿಜೆನ್ಸ್ ಏನಾಯಿತು? ಪಾತ್ರೆ ತೊಳೆಯೋಕ್ಕೆ ಇಂಟೆಲಿಜೆನ್ಸ್ ಯಾಕೆ ಬೇಕು? ರೈಟ್. ಇದಕ್ಕೋಸ್ಕರ ನಾನು ಇವಾಗ ರೂರಲ್ ಎಜುಕೇಷನ್ಗೆ ಹೆಲ್ಪ್ ಮಾಡಬೇಕಂತ ನನ್ನ ಒಳಗಡೆಯಿಂದ ನನಗೆ ಭಾಳ ನನಗೆ ಒಂಥರ ರೂರಲ್ ಏರಿಯಾಸಲ್ಲಿ, ಇವಾಗ ಬೆಂಗಳೂರಿನಲ್ಲಾದರೂ ಹಾಗೆ ಗುದ್ದುಗೊಂಡು ಮಾಡ್ಕೊಂಡು ಯಾರೋ ಮುಂದೆ ಬಂದುಬಿಡ್ತಾರೆ. ಸೊ ರೂರಲ್ ಏರಿಯಾಸಲ್ಲಿ ಎಷ್ಟು ಬೆಳೆಯುವ ಇದರಲ್ಲೇ ಕಮ್ಟ ಹೋಗ್ತಾ ಇದೆ ಗೊತ್ತಾ, ಹೋಗ್ತಾ ಇದೆ ಟ್ಯಾಲೆಂಟ್ಸ್. ನಂಗನ್ಸು ಪ್ರಕಾರ ಎಕ್ಸ್ಪೋಜರ್ ಸಿಗ್ತಿಲ್ಲ ಸರಿಯಾಗಿ. ಎಲ್ಲಿ ಸಿಗ್ತಾಯಿದೆ? ಇವಾಗ ನನ್ನ ಮಕ್ಕಳೇ
ಅವ್ರಿಗೆ ಫೈನಾನ್ಷಿಯಲ್ ಮಾರ್ಕೆಟಲ್ಲಿ ಇಷ್ಟು ಅವ್ರ ಪ್ರತಿಭೆ ಇದೆ ಅಂತ Youngest ಗೊತ್ತಾಗಿದ್ದು ಹೇಗೆ ಹೇಳಿ? ಲೈಕ್ ಬಿಕಾಸ್ ನಮ್ಮ ಹಸ್ಬೆಂಡಿಂದ. ನಮ್ಮ ಹಸ್ಬೆಂಡ್ ಬ್ಯಾಂಕರ್ ಆಗಿದ್ದಕ್ಕೆ ಅವ್ರಿಗೊಂದು ಇದೊಂದು ಸೆಕ್ಟರ್ ಇದಿದೆ, ಇದು ಫೈನಾನ್ಷಿಯಲ್ ಮಾರ್ಕೆಟ್ ಅನ್ನೋದಿದೆ, ಇದರಲ್ಲಿ ಮುಂದೆನೂ ಬರ್ಬೋದು ಅಂತ ಇದ್ದಿದ್ದರಿಂದ ಅವರು ಕಾಮತ್ ಅಸೋಸಿಯೇಟ್ಸ್ ಅಂತ ಸ್ಟಾರ್ಟ್ ಮಾಡಿಸಿದ್ರು. ಆಮೇಲೆ ಇದು ಮಾಡಿದ್ರು, ಬಿಗಿನಿಂಗಲ್ಲಿ ಫೈನಾನ್ಷಿಯಲ್ ಹೆಲ್ಪ್ ಮಾಡಿದ್ರು ನನ್ನ ಮಕ್ಕಳಿಗೆ. ಆಮೇಲೆ ಲೈಕ್ ಎಲ್ಲ ಮಾಡಿ ನಂಗನ್ಸೋ ಪ್ರಕಾರ ನನಗೆ ನನ್ನ ಮಕ್ಕಳು ಸಕ್ಸಸ್ಸಿಗೆ ನಮ್ಮ ಹಸ್ಬೆಂಡ್ ತುಂಬಾ ಮುಖ್ಯ ಕಾರಣ ಆಗಿದ್ದಾರೆ.